ಹಾಲಶಿರಗೂರ ಬಸ್ ನಿಲ್ದಾಣ ಬಳಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗ್ಗೆ 3 ಶಾಲಾ ಮಕ್ಕಳು ಸುಟ್ಟಟ್ಟಿ ಕ್ರಾಸ್ನ ಕಾಂಬಳೆ ತೋಟದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇರುವ ಹಾಲಶಿರಗೂರ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ರಸ್ತೆ ಬದಿಯಿಂದ ನಡೆದುಕೊಂಡು ತೆರಳುತ್ತಾ ಇದ್ದ ಸಮಯದಲ್ಲಿ ಮಿರಜ ಕಡೆಯಿಂದ ಯಮನಂತೆ ಬಂದ ಕಂಟೈನರ್ ವಾಹನ ಜೋರಾಗಿ ಗುದ್ದಿದ್ರಿಂದ ಸ್ಥಳದಲ್ಲಿ 5ನೇ ತರಗತಿ ಓದ್ತಾ ಇದ್ದ ಅಮಿತಾ ಚಿದಾಂದ ಕಾಂಬಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನೆರಡು ವಿದ್ಯಾರ್ಥಿಗಳು ಆದ 10ನೇ ತರಗತಿ ಓದ್ತಾ ಇದ್ದ 16 ವರ್ಷದ ಅಂಜಲಿ ಲಕ್ಷ್ಮಣ್ ಕಾಂಬಳೆ ಮತ್ತು 10ನೇ ತರಗತಿ ಓದ್ತಾ ಇದ್ದ 16 ವರ್ಷದ ಅವಿನಾಶ್ ಚಿದಾನಂದ ಕಾಂಬಳೆ ಸ್ಥಿತಿ ಚಿಂತಾಜನಕವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಹಾರುಗೇರಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತ ಕಂಟೈನರ್ ವಾಹನ ಚಾಲಕ ಸರಾಯಿ ಕುಡಿದು ಅಮಲಿನಲ್ಲಿ ವಾಹನ ಚಲಾಯಿಸಿ ಬೇಕಾಬಿಟ್ಟಿ ರಸ್ತೆಯ ಸುರಕ್ಷಿತ ಕಂಬಗಳಿಗೆ ಗುದ್ದಿ 3 ಮಕ್ಕಳ ಕಂಟೈನರ್ ಹಾಯಿಸಿದ್ದಾನೆ. ವಿಷಯ ತಿಳಿತಾ ಇದ್ದಂತೆಯೇ ರಾಯಭಾಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮಕ್ಕಳನ್ನ ಹೊರಗೆ ತೆಗೆದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾರುಗೆರೆ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಂಟೈನರ್ ಅದೇ ಕ್ಲಾಸ್ ಐತ್ರಲ್ಲ ಕಂಟೈನರ್ ಬಂದ 9 ಗಂಟೆ ಕ್ಲಾಸ್ ಇವಾಗ ಅವ ಕೂಡ ಸಿಕ್ಕಾಗ ಹುಡುಗಿ ಪಡೆದ ಕ್ಲಾಸ್ ಅವಂದ ಒಂದು ಸ್ವಲ್ಪ ಇದಾಗಿತ್ತು. ಅವನೊಂದು ಹತ್ತದಿಂದ ಮೆಜರ್ ಕೈಯಲ್ಲಿ ಏನು ತ್ರಾಸದೇನಿಲ್ಲ. ಹೊಟ್ಟೆದೇನಿಲ್ಲ ಒಮ್ಮಟಾಗಿದ್ದೆ ಒಂದೈತೆ ಆಗಿತ್ತು. ಹೊಟ್ಟೆಗೆ ಏನು ಕೊಟ್ಟಿರಿ? ಉಪ್ಪಿಟ್ಟೇನು ಕೊಟ್ಟಿರಿ? ಏನೇನು ಅನ್ಸೋದಿಲ್ಲ ಬರೀ ಹಂಗೆ ನೋಡ್ರಿ ಅಂತ ನೀವು ಸಿಕ್ಕಿದ್ದು ವಿಡಿಯೋ ನೋಡ್ರಿ ಅದ ಏನು ವಿಪರೀತ ಇರೋದು. ಒಂದು 1.5 ತಾಸು ಒಳಗೆ ಮಣ್ಣು ಗಿಣ್ಣು ಎಲ್ಲ ನೋಡ್ರಿ. ನನ್ನ ಪ್ರಕಾರ ಇಂಜುರಿಯರೇ ಜಾಸ್ತಿ ಆಗ್ಬೇಕಾಯ್ತು. ಅದು ಟೈಮ್ ಸರಡ್ರಿ ಒಂದಿಲ್ಲ. ಏನು ಶಿಕ್ಷಣ ಕಟ್ಟೋದು ಹಂಗೆ ನೋಡ್ರಿ ಫ್ರಾಕ್ಚರ್ ಆಗ್ಬೇಕು. ನಿಜ ಒಳಗೆ ಸಿಕ್ಕೊಂಡಾನ ಅದನ್ನ ತೆಗೆದು ವಿಡಿಯೋ ನೋಡ್ರಿ ನಂಗೆ ಗಾಬರಿ ಆಗ್ಬೋದು. ಬರೀ ಒಂದು ಕೈ ಅಷ್ಟೇ ಕಾಣಿಸಾಗತ್ರಿ. ಅಲ್ಲ ಇಟ್ಯಾಚಿ JCB ಬಂದ್ ಅಂತಾರೆ ಐತದ ಅಲ್ಲಿ ತಗ ಒಳಗಾರಲ್ಲ ಅಲ್ರಿ. ಇನ್ನೊಂದು ಕೈ ಎಟ್ಟ ಕಾಣಾಗತ್ರಿ ಒಂದು ಅಡ್ಜಾಡ್ಸೋದು ಏನೋ ಬಾಡಿನ ಏನೋ ಕಾಣಿಸ್ಬತ್ರಿ ಒಂದು ನೋಡ್ತಿಲ್ಲ. ಈಗ ಟೈಮ್ ದೇವ್ರು ಒಂದು ಕಡೆ ಐತೆ ಅನ್ಸುತ್ತೆ. ಯಾರೋ ಮತ್ತೇನು ತ್ರಾಸ ಆಗತ್ತನ ಚೆನ್ನ ಸರ್ ಸ್ಕ್ಯಾನಿಂಗ್ ಒಂದು ಮಾಡ್ಸ್ಕೊಂಡ್ಬಂದಿದ್ದೆ ಮತ್ತೆ ನಡಿಯಕ್ಕೆ ಬರೋದ್ರಿ ಏನು ನಡಿಬೋದು. ಏನಾಗಿತ್ತು ಒಳಗೆ ಸಿಕ್ಕೊಂಡಿದ್ದ ಎಲ್ಲ ಹಿಂಗೆ ಗೊಳೆ ಮಾಡಿ ಬಿದ್ದಿದ್ರಿ. ಸ್ಕೂಲ್ ಹೊಂಟಿದ್ರಿ 8 ಎಕ್ಸ್ಟ್ರಾ ಕ್ಲಾಸ್ ಇದ್ರೆ 8ವರೆಗೆ ಹುಡುಗಿ ಸ್ಪಾಟ್ ಇದೆ. ಆಮೇಲೆ ತಮ್ಮನ 6 ವರ್ಷನೋ 11 ವರ್ಷ ಎಲ್ಲರೂ ಕೂಡಿ ಡೈಲಿ ಸ್ಕೂಲ್ಗೆ ಹೋಗೋದು 3 ಮಂದಿ 3 ಮಂದಿ ಕೂಡಿ ಏನಾಗಿಲ್ಲ ನಿನ್ನ ತಮ್ಮಗ ಏನಂದ್ ಬೇಡಿ ಹೇಳ್ತೀನ ಆರಾಮ ಬರ್ತೀವಿ. ಏನು ಟೆನ್ಷನ್ ತಗೋ. ಕಂಟೈನರ್ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಕುಡಚಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.